ಕರ್ನಾಟಕ ರಾಜ್ಯದಲ್ಲಿ ಈಗ ಇರ್ತಕ್ಕಂಥ ವಾತಾವರಣ ಗಮನಿಸಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ, ನರೇಂದ್ರ ಮೋದಿಜಿಯವರ ಪರವಾಗಿದೆ. ಒಂದು ಕಡೆ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಒಂದು ಕಾರ್ಯಕ್ರಮಗಳು, ಯೋಜನೆಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಉತ್ತಮ, ನರೇಂದ್ರ ಮೋದಿಜಿಯವರ ನಾಯಕತ್ವನೇ ಶ್ರೇಷ್ಠ ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ನಾವೆಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆಯ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಹಾಗಾಗಿ ನಮ್ಮ ಕೇಂದ್ರದ ವರಿಷ್ಠರು ಸಹ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆಸಿದ್ದಾರೆ. ಇವತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಅಂತಿಮ ಆಗ್ತದೆ. ನನಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳೋದಾದ್ರೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. 22, 23, 24 ಪ್ರಶ್ನೆ ಅಲ್ಲ, ಒಂದು ಹೊಸ ಇತಿಹಾಸವನ್ನ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡುತ್ತದೆ. ಅತ್ಯುತ್ತಮ ಫಲಿತಾಂಶ ಹಿಂದೆ ಯಾವಾಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಂತ ಫಲಿತಾಂಶ ಬಂದಿರೋದಕ್ಕೆ ಸಾಧ್ಯ ಅಲ್ಲ. ಅಂತ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೇವೆ. ಸರ್, ಈಗಾಗಲೇ ಕಾಂಗ್ರೆಸ್ 7 ಕ್ಷೇತ್ರಕ್ಕೆ ಅನೌನ್ಸ್ ಆಗಿದೆ. ಬಿಜೆಪಿಗೆ ಯಾವಾಗ ಅಂತ ಸ್ವಲ್ಪ ವಿಳಂಬ ಆಗ್ತಿದೆಯಲ್ಲ? ವಿಳಂಬ ಪ್ರಶ್ನೆ ಏನಿಲ್ಲ, ಇವೆಲ್ಲವೂ ಕೂಡ ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಒಂದು ತಾರ್ಕಿಕ ಹಂತಕ್ಕೆ ಈಗಾಗಲೇ ಹೋಗಿದೆ. ಹಾಗಾಗಿ ನನಗನ್ಸ ಇನ್ನೊಂದು 3-4 ದಿನದಲ್ಲಿ ಎಲ್ಲವೂ ಕೂಡ ಅಧಿಕೃತವಾಗಿ ಎಲ್ಲವೂ ಕೂಡ ಗೊತ್ತಾಗ್ತದೆ. ಮೈಸೂರಲ್ಲಿ ಯದುವೀರ್ ಸ್ಪರ್ಧೆ ಬಗ್ಗೆ ಮಾತುಕತೆ ಬರ್ತಾ ಇದೆ. ಊಹಾಪೋಹಗಳು ಉತ್ತರ ಕೊಡಲ್ಲ. ಬಹುತೇಕ 2 ಹಂತದಲ್ಲಿ ಅಂತ ಹೇಳಿ ನಾವು ಅನ್ಕೊಂಡಿದ್ದಾರೆ. ಬಹುತೇಕ ಹಾಲಿಗಳಿಗೆ ಸಿಗುತ್ತೆ ಸರ್, ಹೇಗೆ ಯಾವ ರೀತಿ ಲೆಕ್ಕಾಚಾರ ಈ ಬಾರಿ? ನಿಮ್ಮ ಎಲ್ಲಾ ಪ್ರಶ್ನೆಗೂ ಸಹ ಇನ್ನು 3-4 ದಿನದಲ್ಲಿ ಉತ್ತರ ಸಿಗ್ತದೆ. ಇಲ್ಲ ರೀ, ನೀವು ನೋಡಿ, ಒಂದು ಮಾನ್ಯ DK ಶಿವಕುಮಾರ್ ಅವರ ನಡವಳಿಕೆನ ನಾನು ಬಲವಾಗಿ ಖಂಡಿಸ್ತೇನೆ. ಇವತ್ತು ಬೆಂಗಳೂರು ಮಹಾನಗರ ಅಂತ ಕಡೆ ಕಳೆದ 15-20 ದಿನದಿಂದ ನೀರಿನ ಹಾಹಾಕಾರ ಇದೆ. 10-15 ದಿನಕ್ಕೆ ಒಂದು ಬಾರಿ ನೀರು ಸಿಗ್ತಾ ಇದೆ. ಇದರ ನಡುವೆ ನಿನ್ನೆ ಆದೇಶ ಮಾಡಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಲ್ಲಿ 14 ಜನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರಲ್ವಾಗರು, ಅವ್ರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ವಾಗಾದ್ರೆ. ಮತ್ತೆ ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ. ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು. ಕುಂತಲ್ಲಿ ನಿಂತಲ್ಲಿ ನರೇಂದ್ರ ಮೋದಿಜಿಯವರು ಟೀಕೆ ಮಾಡೋದು ಬಿಟ್ರೆ ಯಾವುದೇ ಒಂದು ಪೂರ್ವ ತಯಾರಿ ಇವತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವ್ದ್ರ ಕಡೆನೂ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ. ಇದರ ಪರಿಣಾಮ ಇವತ್ತೇನು ಅವಾಗ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ಏನು ಕಣ್ಮುಚ್ಕೊಂಡು ಕೋರ್ಟ್ ಆದೇಶ ಬರೋಕ್ಕೂ ಮುಂಚೆನೆ ನೀರು ಬಿಡಕ್ಕೆ ಶುರು ಮಾಡ್ತಾ ಇದ್ರು ಕಾವೇರಿ ನೀರನ್ನ. ಇವತ್ತು ಉತ್ತರ ಕೊಡಬೇಕಲ್ಲ, ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಮೊನ್ನೆ DK ಶಿವಕುಮಾರ್ ಅವರು ಉತ್ತರ ಕೊಡೋಕೆ ಅವತ್ತೇನು ಹೇಳಿದ್ರು? DK ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ನ ಆದೇಶನ ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು. ಜೊತೆಲಿ ರಾಜ್ಯದ ಜನರ ಜವಾಬ್ದಾರಿನೂ ಕೂಡ ಅವರೇ ಹೊರಬೇಕಲ್ಲ. ಹಾಗಾದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿರ್ತಕ್ಕಂಥ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ, ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ. ಕುಡಿಯೋ ನೀರಿನ ಹಾಹಾಕಾರ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ನಾಡಿದಲ್ಲಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಳಿ. ಮಂಜುನಾಥ್ ಅವರು ಓಕೆ ಅಂದ್ರೆ ಸರ್, ಮಾತಾಡಿದ್ದಾರೆ ಅವ್ರ ಜೊತೆ ಸ್ಪರ್ಧೆಗೆ ಓಕೆ ಅಂದ್ರೆ? ಯಾರು ಹೇಳಿದ್ರಣ್ಣ? ಅಭಿಪ್ರಾಯಗಳು ಏನೇ ಇದ್ರೂ ಸಹ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಏನಿದೆ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜನೇ. ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿನ ಘೋಷಣೆ ಮಾಡಿದ್ರು ಕೂಡ ಪಕ್ಷ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದಾಗ ದುಡಿತಾರೆ. ಮಂಜುನಾಥ್ ಅವ್ರ ಬಗ್ಗೆ ಸರ್ ನೀವು ಕಳ್ಸಿಕೊಟ್ರೆ ಹೋಗ್ತಾರೆ. ನಾನು ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಕ್, ಯಾರು ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ 28 ಕ್ಷೇತ್ರದಲ್ಲಿ ಕೊಡ್ತಾರೆ.